कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಇಲ್ಲಿಯವರೆಗೆ ಪಂಡಿತ ವೆಂಕಣ್ಣಾಚಾರ್ಯರು ನಿಮಗೆಲ್ಲ 3 ಸರ್ಗಗಳ ಪಾಠವನ್ನ ಹೇಳಿದ್ದಾರೆ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಅವತಾರ, ಆನಂತರದಲ್ಲಿ ಅವರ ಅನೇಕ ಬಾಲಲೀಲೆಗಳು, ಚಿಕ್ಕ ವಯಸ್ಸಿನಲ್ಲಿಯೇ ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನ ಉಪಾಸನೆಯನ್ನು ಮಾಡುತ್ತಾ ನಿಜವಾದ ತಂದೆ, ತಾಯಿ, ರಕ್ಷಕ ಎಲ್ಲವೂ ಭಗವಂತನೇ ಎನ್ನುವುದನ್ನ ತೋರಿಸುವ ರೀತಿಯಲ್ಲಿ ಅವರು ಮನೆ ಬಿಟ್ಟು ಅಲ್ಲಲ್ಲಿರುವಂತಹ ಭಗವಂತನನ್ನ ದರ್ಶನ ಮಾಡುತ್ತಾ ಹೊರಟದ್ದು. ಚಿಕ್ಕ ವಯಸ್ಸಿನಲ್ಲಿಯೇ ಪರಮತ ನಿರಾಕರಣ ಮಾಡಿ ವೇದವ್ಯಾಸ ದೇವರಿಗೆ ಸಮ್ಮತವಾದಂತಹ ಪುರಾಣದ ಸಾರವನ್ನ, ಶಾಸ್ತ್ರಗಳ ಸಾರವನ್ನ ಉಪದೇಶ ಮಾಡಿದ್ದು. ಹೀಗೆ ಅನೇಕ ಮಹಿಮೆಗಳನ್ನ ತಿಳಿಸಿಕೊಟ್ಟಿದ್ದಾರೆ. ತನ್ನ ಮಿತ್ರನಿಗೆ ಬಂದ ತಲೆಶೂಲೆ ಶಿರೋರೋಗವನ್ನ ಪರಿಹಾರ ಮಾಡಿದ್ದು, ತಮ್ಮ ದಿವ್ಯವಾದ ಜ್ಞಾನ, ಪಾಠ ಓದದಿದ್ದರೂ ಮುಂದಿನ ಎಲ್ಲ ವಿಷಯಗಳು ಹೇಗೆ ಅನಾದಿ ಕಾಲದಿಂದ ತಮಗೆ ಮನಸ್ಸಿನಲ್ಲಿ ಶಾಸ್ತ್ರಗಳ ಜ್ಞಾನ ಇದೆ ಅನ್ನುವುದನ್ನು ಕೂಡ ಬಹಳ ಸುಂದರವಾಗಿ ತೃತೀಯ ಸರ್ಗದಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದನ್ನೆಲ್ಲ ನೀವು ಅಧ್ಯಯನ ಮಾಡಿದ್ದೀರಿ. ಇದೀಗ 4ನೆಯ ಸರ್ಗದ ಪ್ರಾರಂಭ. ಅಥೈಷ ಸಲ್ಲೋಕ ದಯಾಸುಧಾರ್ದ್ರಯ ಸದಾಗಮಸ್ತೇನ ನಿರಾಸಕಾಮಯ ರಮಾವರಾಭಾಸ ಭುವಾ ವಿಶಾರದೋ ವಿಶಾಲಯಾ ಚಿಂತಯದಾತ್ಮನೋ ಧಿಯಾ. ಶ್ರೀಮದಾಚಾರ್ಯರು ಚಿಂತನೆ ಮಾಡಿದರಂತೆ. ಶ್ರೀಮದ್ ಆಚಾರ್ಯರ ಬುದ್ಧಿ ಹೇಗಿತ್ತು ಅಂತ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡುತ್ತಾರೆ. ಶ್ರೀಮದ್ ಆಚಾರ್ಯರ ಬುದ್ಧಿಯಲ್ಲಿ ಎಲ್ಲ ಸಜ್ಜನರ ಮೇಲೆ ಅಷ್ಟು ಪ್ರೀತಿ, ಅಭಿಮಾನ, ವಾತ್ಸಲ್ಯ, ದಯೆ ಅವರಿಗಿದೆ. ಎಲ್ಲ ತಂದೆ ತಾಯಿಗಳಿಗೆ ತಮ್ಮ ತಮ್ಮ ಮಕ್ಕಳ ಬಗ್ಗೆ ವಿಶೇಷವಾದ ಕಾಳಜಿ ಇರುತ್ತೆ. ಗುರುಗಳಿಗೆ ತಮ್ಮ ಶಿಷ್ಯರ ಬಗ್ಗೆ ಕಾಳಜಿ ಇರುತ್ತದೆ. ಶ್ರೀಮದಾಚಾರ್ಯರು ಒಬ್ಬರಿಗೆ ಇಬ್ಬರಿಗೆ ಗುರುಗಳಲ್ಲ, ಜಗದ್ಗುರುಗಳು. ತ್ರೈಲೋಕ್ಯಾಚಾರ್ಯರು ಅಂತಾರೆ, ಜಗದ್ಗುರುಗಳು ಅಂತಾರೆ ಶ್ರೀಮದಾಚಾರ್ಯರನ್ನ. ಹೀಗಾಗಿ ಜಗತ್ತಿನೊಳಗಿರುವ ಎಲ್ಲ ಸಜ್ಜನರು ಕೂಡ ಶ್ರೀಮದಾಚಾರ್ಯರಿಗೆ ಶಿಷ್ಯರು ಅನ್ನುವುದಕ್ಕಾಗಿ ಎಲ್ಲ ಸಜ್ಜನರ ಉದ್ಧಾರ ಮಾಡಬೇಕು ಅನ್ನುವಂತಹ ಒಂದು ವಿಶೇಷವಾದ ಆಲೋಚನೆ, ಆ ಕಳಕಳಿ ಅವರ ಮನಸ್ಸಿನಲ್ಲಿದೆ. ಯಾರೆಲ್ಲ ವೇದಗಳಿಗೆ, ಶಾಸ್ತ್ರಗಳಿಗೆ, ಇತಿಹಾಸ ಪುರಾಣಗಳಿಗೆ ತಪ್ಪು ಅರ್ಥಗಳನ್ನ ಹೇಳ್ತಾರೆ, ಅದರ ಬಗ್ಗೆ ಸರಿಯಾದ ಚಿಂತನೆಯನ್ನ ಮಾಡೋದಿಲ್ಲ, ಅಂಥವರಿಗೆಲ್ಲ ನಿರಾಕರಣೆಯನ್ನು ಮಾಡಿ ಅವರ ವಿಚಾರಗಳನ್ನ ವಿಮರ್ಶೆ ಮಾಡಿ ಅದನ್ನು ನಿರಾಕರಿಸಿ ಸರಿಯಾದ ಶಾಸ್ತ್ರಗಳ ಸಾರವನ್ನು, ಮರ್ಮವನ್ನು ಸಜ್ಜನರಿಗೆ ಉಪದೇಶ ಮಾಡಬೇಕು ಅನ್ನುವುದು ಅವರ ದೃಢವಾದ ಸಂಕಲ್ಪ. ಅದಕ್ಕಾಗಿಯೇ ಅವರು ಅವತಾರ ಮಾಡಿದವರು ವಾಯುದೇವರು. ಅವರ ಮನಸ್ಸಿನಲ್ಲಿ ಯಾವಾಗಲೂ ಭಗವಂತನ ಚಿಂತನ. ಇನ್ನೊಬ್ಬರಿಗೆ ಉಪದೇಶ ಮಾಡುವುದಕ್ಕೆ ಮಾತ್ರ ದೇವರಲ್ಲ, ರಮಾವರಾಭಾಸ ಭುವ, ಯಾವಾಗಲೂ ಆ ಪರಮಾತ್ಮನ ಚಿಂತನವನ್ನು ಮನಸ್ಸಿನಲ್ಲಿ ಮಾಡುವವರು. ವಿಶಾಲವಾದ ತಮ್ಮ ದೃಷ್ಟಿ, ವಿಶಾಲವಾದ ಬುದ್ಧಿ, ಸಕಲ ಸಜ್ಜನರ ಉದ್ಧಾರ ಮಾಡುವಂತಹ ವೈಶಾಲ್ಯದಿಂದ ಕೂಡಿದ ಆ ಬುದ್ಧಿಯಿಂದ ಇನ್ನು ಮುಂದೆ ತಾವು ಏನು ಮಾಡಬೇಕು ಅನ್ನುವುದನ್ನ ಸಂಕಲ್ಪ ಮಾಡುತ್ತಾರೆ. ನಮಗೋಸ್ಕರ ಇಂತಹ ದೊಡ್ಡ ಅನುಗ್ರಹವನ್ನು ಮಾಡಿ, ಬಹಳ ದೊಡ್ಡ ಪ್ರತಿಜ್ಞೆಯನ್ನು, ಸಂಕಲ್ಪವನ್ನು ಮಾಡಿದ
ಆ ಶ್ರೀಮದ್ ಆಚಾರ್ಯರಿಗೆ ಅನಂತ ನಮನಗಳನ್ನ ನಾವು ಸಲ್ಲಿಸಬೇಕು. 2ನೇ ಶ್ಲೋಕ. ಅನನ್ಯ ಸಂಗಾತ್ ಗುಣ ಸಂಗೀತಾ ಹರೇಃ ಅನನ್ಯ ಸಂಗಾತ್ ಗುಣ ಸಂಗೀತಾ ಹರೇಃ ಜನಸ್ಯ ಮಾನಂತು ವಿಶಿಷ್ಟ ಚೇಷ್ಟಿತಂ ಜನಸ್ಯ ಮಾನಂತು ವಿಶಿಷ್ಟ ಚೇಷ್ಟಿತಂ ಅಸಂಗಮಸ್ಮಾತ್ ಪ್ರಕಟೀಕರೋಮ್ಯಹಂ ನಿಜಂ ಭಜನ್ ಪಾರಮಹಂಸ್ಯಮಾಶ್ರಮಂ. ಭಗವಂತನ ಗುಣಗಳಲ್ಲಿ ಸಂಗ, ಆಸಕ್ತಿ ನಮಗೆ ಬೇಕು. ಪರಮಾತ್ಮನ ಗುಣಗಳಲ್ಲಿ ಆಸಕ್ತಿ ಬರಬೇಕು ಅಂದ್ರೆ ಜಗತ್ತಿನಲ್ಲಿ ಆಸಕ್ತಿ ಕಡಿಮೆಯಾಗಬೇಕು. ವಿಷಯಗಳ ಭೋಗದಲ್ಲಿ ಮನುಷ್ಯನಿಗೆ ಆಸಕ್ತಿ ಇದ್ದರೆ ದೇವರಲ್ಲಿ ಆಸಕ್ತಿ ಬರೋದಿಲ್ಲ. ಹಾಗಾಗಿ ಹೇಯವಾದ, ತ್ಯಾಜ್ಯವಾದ ಈ ಜಾಗತಿಕ ಪ್ರಾಪಂಚಿಕ ವಿಷಯಗಳ ಬಗ್ಗೆ ಅನಾಸಕ್ತಿ, ವೈರಾಗ್ಯ ಇದು ಮನುಷ್ಯನಿಗೆ ಬೇಕು. ಅಂದರೆ ಸರ್ವೋತ್ತಮನಾದ ಈ ಎಲ್ಲ ವಸ್ತುಗಳನ್ನು ಉಪಭೋಗಕ್ಕಾಗಿ ನಮಗೆ ನೀಡಿದ, ಅನಂತ ಕಾಲದವರೆಗೆ ದುಃಖದ ಸಂಪರ್ಕವೇ ಇಲ್ಲದ ಸುಖವನ್ನ ಕೊಡುವಂತಹ ಮಹಾ ಸಾಮರ್ಥ್ಯವನ್ನು ಪಡೆದ ಆ ಭಗವಂತನಲ್ಲಿ ನಮಗೆ ಆಸಕ್ತಿ ಬರುವುದಕ್ಕೆ ಸಾಧ್ಯ ಇದೆ. ಅನನ್ಯ ಸಂಗಾತ್ ಗುಣಸಂಗೀತಾ ಹರೇ. ಪರಮಾತ್ಮನ ಗುಣಗಳ ಸಂಘ ಅಂದ್ರೆ ಗುಣಗಳ ಬಗ್ಗೆ ತಿಳುವಳಿಕೆ, ಆ ಗುಣಗಳ ಬಗ್ಗೆ ವಿಶ್ವಾಸ, ಆ ಗುಣಗಳ ಬಗ್ಗೆ ಭಕ್ತಿ, ಇವು 3 ಬೇರೆ ಬೇರೆ. ನಿನ್ನ ಸುಗುಣಗಳ ನಂಬುಗೆ ಎನಗಿಲ್ಲ ಅಂತ ದೇವರ ಗುಣಗಳನ್ನ ತಿಳಿಯದೇ ಇದ್ದವರು ಅನೇಕ ಜನ. ಕೆಲವರೆಲ್ಲ ಕೇಳಿ ತಿಳಿದಿರ್ತಾರೆ, ಆದ್ರೆ ವಿಶ್ವಾಸ ಇರೋದಿಲ್ಲ. ಇನ್ ಕೆಲವರಿಗೆ ವಿಶ್ವಾಸನೂ ಇದೆ, ಆದರೆ ಆ ಭಗವಂತನಲ್ಲಿ ಭಕ್ತಿ ಇರೋದಿಲ್ಲ. ಗೊತ್ತು, ಎಲ್ಲವೂ ಗೊತ್ತು, ಆದರೆ ಆ ಪ್ರೀತಿ ಇಲ್ಲ, ಸ್ನೇಹ ಇಲ್ಲ. ಅದು 3 ಬೇಕು. ಜ್ಞಾನವೂ ಬೇಕು, ಅದರ ಬಗ್ಗೆ ವಿಶ್ವಾಸವೂ ಬೇಕು. ಇಷ್ಟು ಪರಮಾತ್ಮನ ಗುಣಗಳ ಉಪಕಾರ ನಮಗಿದೆ. ಅವನ ಜ್ಞಾನ, ಉತ್ಸಾಹ, ಕಾರುಣ್ಯ ಇವುಗಳಿಂದ ನಾವೆಲ್ಲ ಬದುಕಿದ್ದೇವೆ ಎನ್ನುವ ದೃಷ್ಟಿಯಲ್ಲಿ ಆ ಗುಣಗಳ ಮೇಲೆ ನಮಗೆ ಪ್ರೀತಿಯೂ ಬೇಕು. ಅದಕ್ಕಾಗಿಯೇ ಶ್ರೀಮದ್ ಭಾಗವತದಲ್ಲಿ ಸಕೃನ್ಮನಃ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣ ರಾಗಿ ಯೈರಿಹ ಅಂತ. ಆ ಭಗವಂತನ ಗುಣಗಳಲ್ಲಿ ರಾಗ ಅಂದ್ರೆ ಪ್ರೀತಿ, ಪ್ರೀತಿ ಇರಬೇಕು ಅಂತ. ಆ ದೃಷ್ಟಿಯಲ್ಲಿ ನಾರಾಯಣ ಪಂಡಿತಾಚಾರ್ಯರು ಗುಣ ಸಂಗೀತ, ಆ ಗುಣಗಳಲ್ಲಿ ಸಂಘ, ಗುಣಗಳಲ್ಲಿ ವಿಶೇಷವಾದಂತಹ ಪ್ರೀತಿ, ವಿಶ್ವಾಸ ಎಲ್ಲವೂ ನಮಗೆ ಬೇಕು. ಹಾಗಾದರೆ ಇನ್ನುಳಿದ ಪದಾರ್ಥಗಳ ವಿಷಯದಲ್ಲಿ ನಾವು ವೈರಾಗ್ಯವನ್ನು ತಾಳಲೇಬೇಕು ಅಂತ ಜಗತ್ತಿಗೆ ತೋರಿಸಬೇಕಾಗಿದೆ. ಶ್ರೀಮದಾಚಾರ್ಯರಿಗೆ ಹೊಸದಾಗಿ ವೈರಾಗ್ಯ ಏನು ಬರಬೇಕಾಗಿಲ್ಲ. ಅವರು ಅನಾದಿ ಕಾಲದಿಂದಲೂ ವಿರಕ್ತ ಶಿಖಾಮಣಿಗಳೇ. ಆದರೂ ಕೂಡ ನಮಗೆಲ್ಲ ತಿಳಿಸಿಕೊಡಬೇಕಾಗಿದೆ ಸಾಧಕರಿಗೆ, ನೀವೆಲ್ಲ ವೈರಾಗ್ಯದಿಂದ ಇರಬೇಕು ಅಂತ ಜಗತ್ತಿಗೆ ಒಂದು ಶಿಕ್ಷಣವನ್ನ ಕೊಡುವುದಕ್ಕೆ ತಮ್ಮಲ್ಲಿ ಅನಾದಿ ಕಾಲದಿಂದಲೂ ಇರುವಂತಹ ವೈರಾಗ್ಯವನ್ನೇ ಸನ್ಯಾಸಾಶ್ರಮವನ್ನ ತೆಗೆದುಕೊಳ್ಳುವ ಮೂಲಕ ಪ್ರಕಟ ಮಾಡ್ತಾ ಇದ್ದಾರೆ ಅಷ್ಟೇ. ಈ ರೀತಿ ವಿರಕ್ತರಾಗಬೇಕು ಅಂತ ಜಗತ್ತಿಗೆ ತೋರಿಸಿಕೊಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಇದರರ್ಥ ಶ್ರೀಮದಾಚಾರ್ಯರು ಸನ್ಯಾಸಾಶ್ರಮವನ್ನು ತೆಗೆದುಕೊಳ್ಳಬೇಕು. ಆ ಸನ್ಯಾಸಾಶ್ರಮ ಇದು ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದದ್ದು. ಗೀತಾಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಯತ್ಯಾಶ್ರಮಂ ತುರೀಯಂತು ದೀಕ್ಷಾಂ ಮಮ ಸುತೋಷಿಣೀಂ ಅಂತ. ಈ ಚತುರ್ಥಾಶ್ರಮ, ಸನ್ಯಾಸಾಶ್ರಮ, ಈ ದೀಕ್ಷೆ ಇದು ಅತ್ಯಂತ ಪ್ರಿಯವಾದದ್ದು ಪರಮಾತ್ಮನಿಗೆ ಅಂತ ಹೇಳ್ತಾರೆ. ತದ್ಭಕ್ತೋಪಿ ಯದ್ ಗಚ್ಚೇತ್ ತದ್ ಗೃಹಸ್ಥೋನ ಧಾರ್ಮಿಕ. ಇದನ್ನು ಗೀತಾಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಆ ಯತಿಗಳು ಸರ್ವಸಂಗ ಪರಿತ್ಯಾಗ ಮಾಡಿ ವಿರಕ್ತರಾಗಿದ್ದವರು ಯಾರಿರ್ತಾರೆ, ಅಂತಹ ಯತಿಗಳ ಸಜ್ಜನರ ಸೇವೆಯನ್ನ ಮಾಡುವಂತಹ ಒಬ್ಬ ವ್ಯಕ್ತಿ ಎಷ್ಟು ಪುಣ್ಯವನ್ನ ಪಡೆಯಬಹುದೋ ಅಷ್ಟು ಒಬ್ಬ ಗೃಹಸ್ಥಾಶ್ರಮಿ ತನ್ನ ಗೃಹಸ್ಥಾಶ್ರಮ ಧರ್ಮಗಳನ್ನೆಲ್ಲ ಚೆನ್ನಾಗಿ ಪರಿಪಾಲನೆ ಮಾಡಿದರೂ ಕೂಡ ಯತಿಗಳು ಪಡೆಯುವ ಪುಣ್ಯ ಪಡೆಯೋದಿಲ್ಲ. ಇಷ್ಟೇ ಅಲ್ಲ, ಯತಿಗಳ ಸೇವಕರು ಪಡೆಯುವ ಪುಣ್ಯವನ್ನು ಕೂಡ ಆ ಗೃಹಸ್ಥಾಶ್ರಮ ಧರ್ಮವನ್ನ ಪರಿಪಾಲನೆ ಮಾಡಿದವನಿಗೆ ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪರಮಾತ್ಮನಿಗೆ ಆ ಯತ್ಯಾಶ್ರಮದ ಮೇಲೆ ಪ್ರೀತಿ ಅಂತ. ಅದಕ್ಕೋಸ್ಕರ ಶ್ರೀಮದಾಚಾರ್ಯರು ತಾವು ನಿರಂತರ ವಿರಕ್ತರಾಗಿದ್ದರೂ ಕೂಡ ವಿಶೇಷವಾಗಿ
ಆ ಯತ್ಯಾಶ್ರಮದ ಮಹತ್ವವನ್ನು ತಿಳಿಸಿಕೊಡುವುದಕ್ಕೆ, ವೈರಾಗ್ಯದ ಅವಶ್ಯಕತೆಯನ್ನು ತಿಳಿಸಿಕೊಡುವುದಕ್ಕೆ ಸನ್ಯಾಸಾಶ್ರಮವನ್ನು ತೆಗೆದುಕೊಳ್ಳುವ ಸಂಕಲ್ಪ ಮಾಡಿ ತಾವು ಸನ್ಯಾಸವನ್ನ ಮುಂದೆ ಸ್ವೀಕಾರ ಮಾಡ್ತಾರೆ. ಸನ್ಯಾಸವನ್ನ ಸ್ವೀಕಾರ ಮಾಡಿ ನಿರಂತರವಾಗಿ ಸಂಚಾರವನ್ನ ಮಾಡ್ತಾ ಆಸೇತು ಹಿಮಾಚಲ ಇರುವಂತಹ ಎಲ್ಲ ಭಕ್ತರಿಗೆ ತತ್ವಜ್ಞಾನದ ಉಪದೇಶವನ್ನು ಮಾಡಿ ಸರ್ವಮೂಲ ಗ್ರಂಥಗಳ ರಚನೆಯನ್ನು ಮಾಡಿಕೊಟ್ಟು ಅತ್ಯಂತ ಶ್ರೇಷ್ಠವಾದ ತತ್ವಜ್ಞಾನವನ್ನು ಜಗತ್ತಿಗೆ ನೀಡಿದ್ದಾರೆ. ವೇದಗಳು, ಬ್ರಹ್ಮಸೂತ್ರಗಳು, ಮಹಾಭಾರತ, ಪುರಾಣಗಳು ಹಾಗೂ ಉಪನಿಷತ್ತುಗಳು, ಭಗವದ್ಗೀತೆ, ತಂತ್ರಶಾಸ್ತ್ರ, ಸದಾಚಾರ, ಅನುಷ್ಠಾನ ಎಲ್ಲದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಶ್ರೀಮದಾಚಾರ್ಯರು ಉಪದೇಶ ಮಾಡಿ ಪರಮೋಪಕಾರ ಮಾಡಿದ್ದಾರೆ. ಅಂತಹ ಮಹಾಮಹಿಮೆಯನ್ನು ಮುಂದೆ ಆಶ್ರಮ ತೆಗೆದುಕೊಂಡದ್ದು, ಅದಕ್ಕೆ ಸಂಬಂಧಪಟ್ಟ ವಿಷಯಗಳು, ಇವುಗಳನ್ನೆಲ್ಲ ಈ ಚತುರ್ಥ ಸರ್ಗದಲ್ಲಿ ನಿರೂಪಣೆ ಮಾಡ್ತಾರೆ. ನಿರ್ವಿಘ್ನವಾಗಿ ಅದರ ಅಧ್ಯಯನವನ್ನು ಮಾಡಿ ಎಲ್ಲರೂ ಕೂಡ ಕೃತಾರ್ಥರಾಗಬೇಕು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷೋಭ್ಯ ತೀರ್ಥರ ಮೂಲ ವೃಂದಾವನ, ಶ್ರೀಮಠ್ ಟೀಕಾಕೃತ್ಪಾದರ ಮೂಲ ವೃಂದಾವನದ ದರ್ಶನ ಈ ಮಾಧ್ಯಮದ ಮೂಲಕ ಮಾಡಿಸ್ತಾ ಇದ್ದಾರೆ. ರಘುನಾಥ ತೀರ್ಥರ ದರ್ಶನ ಎಲ್ಲರೂ ಭಕ್ತಿಯಿಂದ ದರ್ಶನವನ್ನು ಮಾಡಿ ಅಖೇಡದಲ್ಲಿರುವ ಅಕ್ಷೋಭ್ಯ ತೀರ್ಥರ, ಟೀಕಾಕೃತ್ಪಾದರ, ರಘುನಾಥ ತೀರ್ಥರ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು. महाराज जय सत्यात्म तीर्थ महाराज की महाराज की जय। जय